ಜಿಬಿಎ ವಿರುದ್ಧ ಗಣತಿದಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಬಿಎ ವಿರುದ್ಧ ಸದ್ಯಕ್ಕಂತೂ ಗಣತಿದಾರರು ಸಿಡಿದಿದ್ದಾರೆ. ಜಿಬಿಎ ಅಧಿಕಾರಿಗಳಿಂದ ರೆಸ್ಪಾನ್ಸ್ ಸಿಗದಿದ್ದಕ್ಕೆ ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಮಲ್ಲೇಶ್ವರ ಜಿಬಿಎ ಮುಂದೆ ಗಣತಿದಾರರು ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ವಾರ್ಡ್ ಬದಲಾವಣೆಗೆ ಮನವಿಯನ್ನ ಮಾಡಿದ್ರೆ ನೋ ರೆಸ್ಪಾನ್ಸ್, ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಒಂದು ದಿನಕ್ಕೆ 25 ಮನೆ ಮಾಡುವಂತೆ ಜಿಬಿಎ ಟಾರ್ಗೆಟ್ ಕೊಟ್ಟಿದೆ. 60 ಪ್ರಶ್ನೆಗಳನ್ನ ಕೇಳೋದ್ರಲ್ಲಿ 1.5 ಗಂಟೆ ಆಗತ್ತೆ. ಒಂದು ದಿನಕ್ಕೆ 25 ಮನೆ ಸಮೀಕ್ಷೆ ಮಾಡೋಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದೂರದ ಏರಿಯಾ ಹಾಕಿರೋದಕ್ಕೆ ಟ್ರಾವೆಲಿಂಗ್ ನಲ್ಲೇ ಟೈಮ್ ಹೋಗ್ತಾ ಇದೆ. ಅಧಿಕಾರಿಗಳ ನಡೆಯನ್ನ ಖಂಡಿಸಿ ಗಣತಿದಾರರು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಏನು ಪಬ್ಲಿಕ್ ಏನು ನಮ್ಗೇನು ತೊಂದರೆ ಕೊಡೋದಿಲ್ಲ. ನಾವು ಕೇಳ್ತಿರೋದು ಇಷ್ಟೇನೆ, ನಮಗೆ ಒಂದು ಏಜ್ ಆಗಿದೆ ಅಲ್ವಾ, 56 ಆಗಿದೆ ಏಜು, 10 ಬೆಲ್ಟ್ ಹಾಕೋಬೇಕು. ಮತ್ತು ಅಲ್ಲಿ ಹೋಗಿ ನಾವು ಇದೇ ಸೇಮ್ ಟೈಮಲ್ಲಿ ನಾವು ವರ್ಕ್ ಕವರ್ ಮಾಡೋಕ್ಕಾಗಲ್ಲ. ನಾವು ಈ ನಿಯರೆಸ್ಟ್ ಇರೋ 10 ಕಿಲೋಮೀಟರ್ ಒಳಗೆ ಕೊಟ್ಟರೆ ನಾವು ಮಾಡ್ತೀವಿ. ಅವ್ರು ಹೇಳಿದ್ದೇನು ಅಲ್ಲೇ ಕೊಡ್ತೀವಿ ಅಂತ ಅದನ್ನು ಕೊಡದೆ ಅವರು ತೊಂದರೆ ಮಾಡ್ತಿದ್ದಾರೆ. ಈಗ 3 ದಿನ ಆಯಿತು, ಸಸ್ಪೆನ್ಷನ್ ಆರ್ಡರ್ ಅಂತ ಹೇಳ್ತಿದ್ದಾರೆ. ಅಲ್ಲಿ ಬಂದು ಅಟೆಂಡ್ ಮಾಡ್ಕೊಳ್ಳಿ ವೈಟ್ ಫೀಲ್ಡಲ್ಲಿ ಅಂತ. ಇದೆಲ್ಲ ನಮಗೆ ತೊಂದರೆ ಆಗ್ತಿದೆ. ನಾವು ಅಲ್ಲೇ ಹಾಕೊಟ್ರೆ ಬೇಗ ನಾವು ಅವ್ರು ಹೇಳಿರೋದಕ್ಕಿಂತ ಹೆಚ್ಚಾಗಿ ನಾವು ಕವರ್ ಮಾಡ್ಕೊಡ್ತೀವಿ. ಹಗಲು ಸಂಜೆ ಅಂದೆ ಭಾನುವಾರ ಶನಿವಾರ ವರ್ಕ್ ಮಾಡಲ್ಲ ಅಂತ ಹೇಳ್ತಿಲ್ಲ. ಅವ್ರು ಅದನ್ನ ತಗೊಂಡು ಅಲ್ಲಲ್ಲಿ ಅದನ್ನ 3 ದಿನ ಟೈಮ್ ಈ ತರ ಆಗೋಯ್ತಲ್ಲ, ನೋಡ್ತಾ ಇದ್ದೀರಲ್ಲ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಒಪ್ಕೊಂಡ್ವಿ. ಮತ್ತೆ ನಮಗೆಲ್ಲರಿಗೂ ಏನ್ ಮಾಡಿದ್ರು, ಒಂದು 10 ವಾರ್ಡು ನೀವು ಕೇಳಿ, ನಿಮಗ್ ನಿಯರೆಸ್ಟ್ ನಾವು ಕೊಡ್ತೀವಿ ಅಂದ್ರು. ನಾವೇನ್ ಹೇಳಿದ್ವಿ, ಮನೆ ವಿಳಾಸನ ತಗೊಂಡ್ರು, ಮತ್ತೆ ನಮ್ಗೆ ಕಚೇರಿ ವಿಳಾಸನ ತಗೊಂಡ್ರು. ಅದ್ರಲ್ಲಿ ನಾವು 10 ವಾರ್ಡನ್ನು ಮೆನ್ಷನ್ ಮಾಡಿ ಕೊಟ್ಟಿದೀವಿ. ಅದಾದ್ಮೇಲೆ ಅವ್ರೇನ್ ಮಾಡಿದ್ರು, ತುಂಬಾ ದೂರ ಹಾಕಿದ್ದಾರೆ. ಎಲ್ಲ ತುಂಬಾ ಜನ ಟೀಚರ್ಸ್ ಎಲ್ಲ ನಾವು 55+ ಇದೀವಿ. ಜೊತೆಗೆ ಎಲ್ರಿಗೂ ತುಂಬಾ ಜನಕ್ಕೆ ಆರೋಗ್ಯ ಸಮಸ್ಯೆ ಇದೆ. ಆರೋಗ್ಯ ಸಮಸ್ಯೆ ಇರೋರ್ಗುನು ರಿಕ್ವೆಸ್ಟ್ ಮಾಡಿದ್ರು ಅವ್ರಿಗೂ ಕನ್ಸಿಡರ್ ಮಾಡಿಲ್ಲ. ನಾವೆಲ್ಲ ಏನ್ ಕೇಳ್ತಿದೀವಿ, ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಿಲ್ಲ. ನಿಯರೆಸ್ಟ್ ಕೊಡಿ, ಲೇಡೀಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ತರ ಮಾಡ್ಬಿಟ್ಟಿದೀರಾ. ದಯವಿಟ್ಟು ನಮ್ಗೆಲ್ಲಾರ್ಗು 10 ವಾರ್ಡ್ ಹಾಕೊಡಿ, ನಾವು ಮಾಡ್ತೀವಿ ಅಂತ ಹೇಳಿದೀವಿ. ಸಮೀಕ್ಷೆಗೆ ಅಂತ ಹೋಗೋ